ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಅಂಡ್ ತುಳು ಬ್ಲಾಗ್. ಇವತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕೆಂದ್ರೆ ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದಾರೆ. ಸೊ ಕೆಮ್ತಾ ಇದ್ದಾರೆ. ನೀವೇನ್ ಅನ್ಕೋಬೇಡಿ, ಅವರಿಗೆ ಶೀತ ಜ್ವರ ಅಂತೂ ಆಗಿಲ್ಲ, ಜಸ್ಟ್ ಕೆಮ್ತಾ ಇದ್ದಾರೆ ಅಷ್ಟೇ. ಸೊ ಇವತ್ತು ಎಲ್ಲರಿಗೂ ನಾನು ಹೇಳೋದೇನಂತ ಹೇಳಿದ್ರೆ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಬ್ಲಾಗ್ ಅಪ್ಲೋಡ್ ಮಾಡುವಾಗ ಲೇಟ್ ಆಗುತ್ತೆ, ಸೊ ಯಾರು ಏನ್ ಅನ್ಕೋಬೇಡಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ, ಅಂದ್ರೆ ಹೋಗೋದಕ್ಕೆ 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಈ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ಹೋಗ್ತೀವಿ. ಪ್ರತಿ ವರ್ಷ ನಾಗರ ಪಂಚಮಿ ದಿವಸ ನಾಗದೇವರ ಹುತ್ತಕ್ಕೆ ಹಾಲು ಹಾಕಿ, ಹಾಗೆ ದೇವರ ಆಶೀರ್ವಾದ ಪಡೆದು, ಹಾಗೆ ದೇವರ ದರ್ಶನ ಎಲ್ಲ ಮಾಡಿ ಬರ್ತೀವಿ. ತಗೊಂಡಿದ್ದೀರಾ? ಹಾಗೆ ದೇವಸ್ಥಾನದ ಹತ್ರ ನಾವು ಬಂದ್ವಿ. ಇಲ್ಲಿ ತುಂಬಾ ಜನ ಬಂದು ಪೂಜೆ ಮಾಡ್ತಾ ಇದ್ರು. ಸೊ ನಾವು ಕೂಡ ಅಲ್ಲೇ ಹತ್ರನೇ ಹೋಗಿ ನಾಗದೇವರ ಹುತ್ತಕ್ಕೆ ಫಸ್ಟ್ ಹಾಲನ್ನೆಲ್ಲ ಹಾಕ್ಲಿಕ್ಕೆ ಅಂತ ಹೇಳಿ ಹೋದ್ವಿ. ಸೊ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಣ್ಣ ತಮ್ಮ ಹಾಗೆ ತಂಗಿ ಅಣ್ಣ ಎಲ್ಲ ರಕ್ಷಾಬಂಧನ್ ದಿವಸ, ಅಂದ್ರೆ ಕೆಲವರಿಗೆ ನಾಗರ ಪಂಚಮಿ ದಿವಸನೇ ರಕ್ಷಾಬಂಧನ್ ಎಲ್ಲ ಕಟ್ತಾರೆ. ಸೊ ಆ ತರ ಎಲ್ಲ ಕಟ್ತಾ ಇದ್ರು. ಇಲ್ಲಿ ಎಲ್ಲರೂ ಸೇರಿ ನೋಡಿ ಇಲ್ಲೆಲ್ಲ ಪೂಜೆ ಮಾಡ್ತಾ ಇದ್ರು, ಹಾಲೆಲ್ಲ ಹಾಕ್ತಾ ಇದ್ರು ಹುತ್ತಕ್ಕೆ. ಹಾಗೆ ನಾವು ಕೂಡ ಪೂಜಾ ಸಾಮಗ್ರಿಗಳನ್ನೆಲ್ಲ ಹೋಗ್ತಾ ಕೊಂಡೋಗಿದ್ವಿ. ನಾವು ಕೂಡ ಅಲ್ಲೇ ಹುತ್ತಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ವಿ. ನಮ್ಮ ಮಂಗಳೂರಲ್ಲಿ ಅಂತೂ ಈ ತರ ಎಲ್ಲ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಅಲ್ಲಿ ಏನೇ ಇದ್ರು ಎಲ್ಲ ಭಟ್ರುಗಳೇ ಮಾಡ್ತಾರೆ. ನಾವು ಜಸ್ಟ್ ಒಂದು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬರೋದು ಅಷ್ಟೇ. ಒಂದೊಂದು ಊರಲ್ಲಿ ಒಂದೊಂದು ತರ ಪದ್ಧತಿ ಅಲ್ವಾ. ಸೊ ಇಲ್ಲಿ ನಾವು ಪೂಜೆ ಎಲ್ಲ ಮುಗಿಸಿ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಹಾಗೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಂತ ಹೇಳಿ ನಾವು ಕಾಲೆಲ್ಲ ತೊಳೆದು ಫ್ರೆಶ್ ಆಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಫುಲ್ಲು ಸುತ್ತಲೂ ಗ್ರೀನರಿ. ಹಾಗೆ ಇಲ್ಲೆಲ್ಲ ನೋಡಿ ಎಷ್ಟು ಅಂದ್ರೆ ಒಂಥರ ಒಳ್ಳೆ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಹೇಳ್ಬೋದು. ಆ ಥರ ಇದೆ ಈ ದೇವಸ್ಥಾನ. ಹಾಗೆ ಪೂಜೆ ಎಲ್ಲ ನಾವು ಮುಗಿಸಿ ಅಲ್ಲಿಂದ ಸೀದಾ ನೆಕ್ಸ್ಟ್ ಮನೆಗೆ ಬಂದ್ವಿ. ಸೊ ನಾಗರ ಪಂಚಮಿ ದಿವಸದ ಹೊತ್ತು ನಮ್ಮ ಮನೆಯಲ್ಲಿ ಒಂದು ವಿಶೇಷವಾಗಿ ತಿಂಡಿ ಮಾಡ್ತಾರೆ. ಇದು ಮಂಗಳೂರು ಕಡೆ ಎಲ್ಲರ ಮನೆಯಲ್ಲಿ ಹೋದ್ರು ನಾಗರ ಪಂಚಮಿ ದಿವಸ ಈ ತಿಂಡಿ ಅಂತೂ ಕಂಪಲ್ಸರಿ ಎಲ್ಲರೂ ಮಾಡ್ತಾರೆ. ಸೊ ಆ ತಿಂಡಿನ ಯಾವುದ್ರಲ್ಲಿ ಯಾವ ತರ ಮಾಡ್ತಾರೆ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಹಾಯ್ ಅಮ್ಮ.
ದಾದ ಮಂತೊಂದುಲ್ಲ ರೀ ಯಾನು ನಾಗರ ಪಂಚಮಿ ಅತ್ತ ಅಂಚ ಮಂಜಲ್ದಿರತ್ತ ಗಟ್ಟಿ ನಮ್ಮ ಊರುಡು ಮಲ್ಪು ಅತ್ತ ಐಕ್ ಮಾತೆಲ್ಲ ಗಟ್ಟಿ ಮಲ್ಪೀರು ನಮ್ಮ ಊರುಡು ಅಂಚನ ಯಾನ್ಲ ಗಟ್ಟಿಗೆ ಮತ್ತ ರೆಡಿ ಮಲ್ತೊಂದುಲ್ಲ ಅಂದ ಗಟ್ಟಿ ಪಂಡ ದಾದಿತ ಗಟ್ಟಿ ಮಂತೊಂದುಲ್ಲರು ಗಟ್ಟಿ ಮಂಜಲ್ದಿರತ್ತ ಗಟ್ಟಿ ಐಕ್ ಒಂದು ದಾದ ಇಂದು ಬಜಿಲ್ ಬೊಕ್ಕ ತಾರಾಯಿ ಬೆಲ್ಲ ಏಲಕ್ಕಿ ಒಟ್ಟಿಗೆ ಪಾರ್ದು ಮೊರೆತೀತೀನಿ ಅಂದ ಇಂದು ನಮಕ್ಕ ಪಂಡ ಬೆಲ್ಲ ತಾರಾಯಿ ಪುರ ಏತು ಬೋಡ ಆತು ಉಪ್ಪು ಮಿನಿ ಪಾಡೆರುಂಡ ಉಪ್ಪು ಉಪ್ಪು ಒಂಜಿ ಚೂರು ಪಾಡ್ನ ಒಂಜಿ ಚೂರು ಅಂದ ನೋಡಿ ಫ್ರೆಂಡ್ಸ್, ನಾನು ಹೇಳಿದೆಲ್ಲ ಇವತ್ತು ನಮ್ಮನೇಲಿ ವಿಶೇಷವಾದ ಒಂದು ತಿಂಡಿ ಮಾಡ್ತಾರೆ ಅಂತ ಹೇಳಿ. ಅದು ಅರಶಿನ ಎಲೆದು ಗಟ್ಟಿ, ಅಂದ್ರೆ ಅರಶಿನ ಎಲೆದು ತಿಂಡಿ ಮಾಡ್ತಾರೆ. ಸೊ ಈ ಅರಶಿನ ಎಲೆ ತಿಂಡಿ ಮಾಡೋದಕ್ಕೆ ಇವರು ಏನೆಲ್ಲ ಸಾಮಗ್ರಿಗಳನ್ನೆಲ್ಲ ತಗೊಂಡಿದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಅಮ್ಮ ಹೇಳಿದ್ರು ಆವಾಗ್ಲೇ, ನಿಮ್ಗೆ ತುಳು ಭಾಷೆ ಕೆಲವರಿಗೆ ಅರ್ಥ ಆಗಲ್ವಲ್ಲ ನನ್ನ ಚಾನೆಲ್ ಅಲ್ಲಿ ಇರುವವರಿಗೆ. ಸೊ ಅವರಿಗೋಸ್ಕರ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಒಂದು ಎಷ್ಟಮ್ಮ, ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ, ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ, ಒಂದು ಸ್ವಲ್ಪನೇ ಸ್ವಲ್ಪ ಏಲಕ್ಕಿ, ಆಮೇಲೆ ಒಂದು ಕಪ್ ಆಗುವಷ್ಟು ಬೆಲ್ಲ, ಸ್ವಲ್ಪ ಜಾಸ್ತಿ ಅಲ್ಲಮ್ಮ ಇದಕ್ಕೆ, ಬೆಲ್ಲ 1 ಕಪ್ ಆಗುವಷ್ಟು ತಗೊಂಡಿದ್ದಾರೆ. ಸೊ ಅದನ್ನು ಎಲ್ಲ ನೋಡಿ ಈ ತರ ಫುಲ್ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಒಂದು ಆಯ್ತಾ. ನೆಕ್ಸ್ಟ್ ಏನ್ ಮಾಡಿದ್ರಮ್ಮ? ಅಕ್ಕಿ. ಇದು ಯಾವ್ದು? ಬೆಳ್ತಿಗೆ ಅಕ್ಕಿನ? ಬೆಳ್ತಿಗೆ ಅಕ್ಕಿ. ಬೆಳ್ತಿಗೆ ಅಕ್ಕಿನ ಈ ತರ ಕಡ್ದಿಟ್ಟಿದ್ದೀರಾ? ಅಂದ್ರೆ ಫುಲ್ ಇದು ನೈಸ್ ಆಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಬೇಕಾ ಇದನ್ನು? ಇದು ನೈಸ್ ಆಗಿ ನೋಡಿ, ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಒಂದು ವೇಳೆ ಗಟ್ಟಿಯಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಲಿಕ್ಕೆ ಆಗದಿದ್ರೆ ಇದನ್ನು ಸ್ವಲ್ಪ ನೀವು ಬಿಸಿ ಮಾಡಬಹುದು, ಸ್ವಲ್ಪ ಹೊತ್ತು ಬಿಸಿ ಮಾಡಬಹುದು, ಬಿಸಿ ಮಾಡಿ ಅದಕ್ಕೆ ತರಬಹುದು. ಸೊ ಇದು ಆಯ್ತು. ನೆಕ್ಸ್ಟ್ ಬೇಕಾಗಿರುವ ಮೇನ್ ಎಲೆ ಅಂತ ಹೇಳಿದ್ರೆ ಅರಶಿನ ಎಲೆ. ನೋಡಿ, ಈ ಅರಶಿನ ಎಲೆ ನಮ್ಮ ಊರಲ್ಲೆಲ್ಲ ನಮ್ಗೆ ಬೇಕಾದಷ್ಟು ಸಿಗ್ತದೆ ಫ್ರೆಂಡ್ಸ್. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಈ ಒಂದು ಅರಶಿನ ಎಲೆಗೆ ಎಷ್ಟು ಅಂತ ಹೇಳಿದ್ರೆ ನೀವೇ ಶಾಕ್ ಆಗಿ ಹೋಗ್ತೀರಾ. ಈ ತಿಂಡಿ ತಿನ್ನೋದಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಅದು ಕೂಡ ಎಲ್ಲೆಲ್ಲಿ ಹುಡುಕಿಕೊಂಡು ಹೋದ್ವಿ ಈ ಅರಶಿನ ಎಲೆಗೆ. ಈ ಅರಶಿನ ಎಲೆ ಒಂದಕ್ಕೆ 10 ರೂಪಾಯಿ ಕೊಟ್ಟಿದ್ದೀವಿ, ನಂಬ್ತೀರಾ? ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅರಶಿನ ಎಲೆ. ಹಾಗೆ ಇದ್ರದ್ದು ಫ್ರಾಗ್ರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಈ ಎಲೆಯನ್ನು ನಾವು ಯೂಸ್ ಮಾಡಿಕೊಂಡು ಇವತ್ತಿನ ತಿಂಡಿನ ಸ್ಟಾರ್ಟ್ ಮಾಡುವ. ಇವಾಗ ಬಿಸಿಗೆ ಇಲ್ಲಿ ತಂದೂರಿಟ್ಟಿದ್ದಾರೆ ನೋಡಿ. ಇವಾಗ ನೋಡಿ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ತರ ನೋಡಿ. ಆದಷ್ಟು ತೆಳುವಾಗಿ ಮಾಡಿದ್ರು ತುಂಬಾ ಚಂದ ಬರುತ್ತೆ. ಜಾಸ್ತಿ ತೆಳುವಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಓಕೆ, ಬಟ್ ಸರಿಯಾಗಿ ನಾವು ಕರೆಕ್ಟ್ ಮೆಥಡ್ ಅಲ್ಲಿ ನಾವು ಹಿಟ್ಟನ್ನು ಕಲಸ್ಬೇಕು. ಸೊ ಇದು ಈಗ ಇಷ್ಟ ಆಗಿದೆ ನೋಡಿ. ಇದರ ಮೇಲೆ ಇವಾಗ ಹೂರಣನ ಇಡಬೇಕು. ನಾವು ರೆಡಿ ಮಾಡಿಟ್ಟಿರುವಂತಹ ಹೂರಣ ಇದೆಯಲ್ಲ, ಈ ಬೆಲ್ಲ ಅವಲಕ್ಕಿ ಎಲ್ಲ ಹಾಕಿದ ಈ ಹೂರಣನ ಇಟ್ಟು ಇದನ್ನು ಮಡಚಿಡೋದು. ಇಷ್ಟೇ, ಸಿಂಪಲ್. ತೋರಿಸಿ ಅಮ್ಮ. ಇವಾಗ ಇದನ್ನು ಇಲ್ಲಿ ಬೇಯಲಿಕ್ಕೆ ಒಂದೊಂದಾಗಿ ಇಡಬೇಕು. ಒಂದರ ಮೇಲೆ ಒಂದು ಇಟ್ಟರು ಆಗುತ್ತೆ, ಇಲ್ಲಾಂದ್ರೆ ಹಿಂಗೆ. ನೆಕ್ಸ್ಟ್ ಇದರ ಮೇಲೆ ಇನ್ನೊಂದು ಇಡ್ತಾ ಬರು. ಒಂದು ವೇಳೆ ಚೀಪೆ ಇಷ್ಟ ಇಜ್ಜಿ ಅಕಲ್ದಾದ ಅನ್ಪೋಡು ಚಂಪೆ ದಿನ ನೋಡಿ. ಒಂದು ವೇಳೆ ನಿಮ್ಗೆ ಸಿಹಿ ಇಷ್ಟ ಇಲ್ಲ, ಮನೆಯಲ್ಲಿ ಶುಗರ್ ಪೇಷಂಟ್ ಎಲ್ಲ ಇದ್ದಾರೆ, ಏನ್ ಮಾಡ್ಬೇಕು ಅಂದ್ರೆ ಈ ಹೂರಣ ಹಾಕದೆ ಜಸ್ಟ್ ಅರಶಿನ ಎಲೆಯಲ್ಲಿ ನೋಡಿ ಇಷ್ಟೇ ಇದ್ ಮಾಡಿ ಕಲಸಿಟ್ಟು ಹಾಗೇನೆ ಮಡಚಿಟ್ರೆ ಆಯ್ತು. ಅವರಿಗೂ ತಿನ್ಬಹುದು, ಶುಗರ್ ಪೇಷಂಟಿಗೂ. ಸೊ ನೋ ಪ್ರಾಬ್ಲಮ್ ಅಲ್ವಾ? ಹಾಗೆ ಅರಶಿನ ಎಲೆಯಲ್ಲಿ ಮಾಡಿದಂತಹ ಈ ತಿಂಡಿ ಇದೆಯಲ್ಲ, ತುಂಬಾನೇ ಹೆಲ್ತ್ಫುಲ್ ಆಗಿದೆ, ತುಂಬಾನೇ ಹೆಲ್ದಿ ಆದ ರೆಸಿಪಿ ಅಂತಾನೆ ಹೇಳ್ಬಹುದು ಇದನ್ನು.
ನಮ್ಗೆಂತೂ ಸಣ್ಣದಿರುವಾಗಂತೂ ಈ ಅರಶಿನ ಎಲೆದು ತಿಂಡಿ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ. ಹಾಗೆ ಇವಾಗ ಕೂಡ ತುಂಬಾನೇ ಇಷ್ಟ ಇದೆ ಅಂತ ಹೇಳಿದ್ರೆ. ಒಂದು ವೇಳೆ ಒಂದು ಆಂಡಲ ನೆಕ್ಸ್ಟ್ ಗದಿಲೆ ಬೋಡ ನೋಡಿ, ಇದು ಫುಲ್ ದೊಡ್ಡ ಎಲೆನೆ, ಒಂದು ಕಟ್ ಮಾಡಿಲ್ಲ. ಇವಾಗ ನೋಡಿ ಯಾವ ತರ ಇದನ್ನು ಮಾಡ್ತಾರೆ ನೋಡಿ, ಫುಲ್ಲು ಯಾವುದೇ ತಿಂಡಿ ಆಗ್ಲಿ ನಾವು ಮಾಡೋ ಕೈಯಲ್ಲಿ ಇರೋದು ಅದ್ರದ್ದು ರುಚಿ ಎಲ್ಲ ಅಲ್ಲಮ್ಮ. ನಾವು ಹೇಗೆ ಮಾಡ್ತೀವಿ ಹಾಗೆ ರುಚಿ ಬರೋದು. ಮುಂಚೆ ಎಲ್ಲ ನಮ್ಮ ಅಜ್ಜಿ ಅವರೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿ ಕೊಡ್ತಾ ಇದ್ರು. ಇವಾಗ ಏನಿದ್ರು ಅಮ್ಮನವರು ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ಸಣ್ಣದಿರುವಾಗ ಅಜ್ಜಿಯವರ ಕೈ ರುಚಿ, ಇವಾಗ ದೊಡ್ಡದಾದ್ಮೇಲೆ ಅಮ್ಮನವರ ಕೈ ರುಚಿ. ಹಾಗೆ ನಾವು ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಮಕ್ಕಳಿಗೆ ನಾವು ಮಾಡಿ ಕೊಡೋದು. ಸೊ ಈ ತರನೇ ಫಾಲೋ ಆಗ್ತಾ ಹೋಗ್ತದೆ ಅಲ್ವಾ. ನಾನು ಮೊದ್ಲೇ ಹೇಳಿದೆಲ್ಲ, ಇವತ್ತು ನೀವು ಯಾರ ಮನೆಗೂ ಹೋಗಿ, ನಾಗರ ಪಂಚಮಿ ದಿವಸ ಯಾರ ಮನೆಗೂ ಹೋಗಿ ಮಂಗಳೂರಲ್ಲಿ ಎಲ್ಲರ ಮನೆಯಲ್ಲೂ ಅರಶಿನ ಎಲೆಯದು ಗಟ್ಟಿ ರೆಡಿ ಆಗಿರ್ತದೆ. ಕೆಲವರು ಬೆಳಿಗ್ಗೆನೆ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಜನರು ಸಂಜೆ ಹೊತ್ತಲ್ಲಿ ಇದನ್ನು ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ನಾಗದೇವರಿಗೆ ಹಾಲು ಎಲ್ಲ ಹಾಕಿ ಬಂದ್ಮೇಲೆ, ನಾಗದೇವರ ಗುಡಿಗೆ ಹೋಗಿ ಹಾಲೆಲ್ಲ ಹಾಕಿ ಬಂದ್ಮೇಲೆ ನಂತರ ನಾವು ಈ ತಿಂಡಿನ ಮಾಡಿ ತಿನ್ನೋದು ಪದ್ಧತಿ ಅಲ್ವಮ್ಮ? ಈ ಅಕ್ಕಿನ ಎಷ್ಟು ಹೊತ್ತಮ್ಮ ನೆನೆಸಿಡ್ಬೇಕು? ಒಂದು ಅರ್ಧ ಗಂಟೆ ಸಾಕು. ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾ? ಅಂದ್ರೆ ಇದು ಮತ್ತೆ ಕೂಡ ಕುಚಲಕ್ಕಿಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿ ಬರುತ್ತಲ್ಲ. ಕುಚಲಕ್ಕಿ ಪಂಡದಾದ ಗೊತ್ತುಂಡೆ, ಬಾಯ್ಲ್ ರೈಸ್ ಮಲ್ತನ ಮಸ್ತ್ ಟೇಸ್ಟ್ ಬರ್ಕೊಂಡೆ. ಬಾಯ್ಲ್ ರೈಸ್ ಇತ್ತನದೆ ದಯಮಂತಿಜ. ಇದು ನೋಡಿ, ಇದು ಸ್ಟೋರ್ ಇದೆ ಅಂದ್ರೆ ರೇಷನ್ ಅಕ್ಕಿ. ಇದು ಇದಕ್ಕಿಂತಲೂ ಕುಚಲಕ್ಕಿ ಅಂದ್ರೆ ಬಾಯ್ಲ್ ರೈಸ್ ಅಲ್ಲಿ ಮಾಡಿದ್ದಂತೂ ತಿಂಡಿ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದ್ಸಲ ನಿಮ್ಗೆ ತೋರಿಸ್ತೀನಿ. ಬಾಯ್ಲ್ ರೈಸ್ ಅಲ್ಲಿ ಮಾಡಿದಂತಹ ಅರಶಿನ ಎಲೆ ಗಟ್ಟಿನ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಈ ಅರಶಿನ ಎಲೆ ಈಗ್ಲೇ ಇಷ್ಟು ಒಳ್ಳೆ ಘಮ ಬರ್ತಾ ಇದೆ. ಇದ್ರ ತಿಂಡಿ ಮಾಡಿ ತಿನ್ನುವಾಗ ಹಾಹಾ. ಅವು ಒಂಜಿ ಮಲ್ಲ ಇರಿತ್ತಿ ನಾವು ಅಂಡ 10 ರೂಪಾಯಿ ಜಾಸ್ತಿ ಆಡ ತಕ್ಲ ನಮ್ಮ ಧರ್ಮ ದಿಕ್ಕುಜ. ನಮ್ಮ ಅಲ್ಪ ಪುರ ನೆಕ್ ರೇಟ್ ಇಚ್ಚ. ಅವು ಒಂಜೊಂಜಿ ನೆಟ್ಟು ಒಂಜೊಂಜಿ ಅಲ್ಪ ಕುಡ್ಲಾಡು ತರಕಾರಿಗೆ ಪುರ ರೇಟ್ ಜಾಸ್ತಿ, ಮೂಲು ತರಕಾರಿಗೆ ರೇಟ್ ಕಡಿಮೆ ಅಂಚ. ಮೂಲು ಮುಲ್ಪ ಪೂರ ಅಂದೇನು ದೆತೊನ್ನಾಗ ಪೂರ ಎಲ್ಲಕ್ಕೇನು ಒಂದು ದಾದ ಬಂದು ಅಕ್ಲೆ ಮುಲ್ಪದಕ್ಲೆ ಗೊತ್ತು ಜದೆ. ಎಲ್ಲ ಒಂದ್ರ ಮೇಲೆ ಒಂದು ಇಡ್ತಾ ಬರೋದು ಇಷ್ಟೇ. ಇದೊಂದು ಎಷ್ಟು ಗಂಟೆ ಬೇಕಮ್ಮ? ಇದು ಒಂದು ಬೇಯರೆ 8 ಗಂಟೆ ಬೋಡು? 20 ನಿಮಿಷ ಬೇಯ್ಪುಂಡ ನೋಡಿ. ಇದು ಬೇಯಲಿಕ್ಕೆ ಒಂದು 20 ನಿಮಿಷ ಸಾಕು. 20 ನಿಮಿಷ ಈ ಹಬೆಯಲ್ಲಿ ಬೇಯಬೇಕು. ಸೊ ಇದು ಇವಾಗ ಬೇಯ್ತಾ ಇರ್ಲಿ. ಇದು ರೆಡಿ ಆದ ತಕ್ಷಣ ನಿಮ್ಗೆ ತೋರಿಸ್ತೀನಿ, ಓಕೆನಾ? ಏನ್ ಮಾಡ್ತಿದ್ದೀರಿ? ರೀಲ್ಸ್ ಆಡೆ ಅಮ್ಮಂದು ನಾನು ಬೇಯಲ್ಲ. ಇದೆಲ್ಲ ಇವಾಗ ಇದಕ್ಕೆ ಫಿಲ್ ಮಾಡಿ ಹಬೆಯಲ್ಲಿ ಇಟ್ಟಿದ್ದೀವಿ. ಇದೊಂದು 20 ನಿಮಿಷ ಬೇಯಲಿಕ್ಕೆ ಇಡ್ತೀವಿ. ಹಾಗೆ ಇದನ್ನ ಇವಾಗ ಮುಚ್ಚಿಡ್ತಾರೆ ನೋಡಿ. ಇದೀಗ ಬೇಯ್ತಾ ಇರ್ಲಿ. ಫುಲ್ ಹೈ ಫ್ಲೇಮ್ ಅಲ್ಲಿ ಬೇಯ್ತಾ ಇರ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಸಿಮ್ಮಲ್ಲಿ ಈಗ ಬೇಯ್ತಾ ಇದೆ. ಹಾಗೆ ಸ್ಮೆಲ್ ಆಹಾ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ? ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ. ತುಂಬಾನೇ ಒಳ್ಳೆ ಘಾಟು ಹೊಡಿತಾ ಇದೆ ಅರಶಿನದೇ.
ಅನ್ಪುಲೆಂದು ಚೌಳಿ ಅಂಡ ನೋಡಿ ಫ್ರೆಂಡ್ಸ್, ಇದು ಇವಾಗ ಬೆಂದಿದೆ ನೋಡಿ. ಆಹಾ, ಘಮ 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 ಅಂತ ಹೇಳಿ ಸ್ಮೆಲ್ ಬರ್ತಾ ಇದೆ ನೋಡಿ, ಯಾವ ತರ ಬೆಂದಿದೆ ನೋಡಿ. ಸಕ್ಕದಾಗಿ ಬೆಂದಿದೆ. ಸೊ ಇದನ್ನೀಗ ಪ್ಲೇಟ್ಗೆ ಸರ್ವ್ ಮಾಡಿ ಇದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ ಹಾಗಾದ್ರೆ. ನೋಡಿ ಫ್ರೆಂಡ್ಸ್, ಹೇಗೆ ಹೊಗೆ ಬರ್ತಾ ಇದೆ ನೋಡಿ, ಬಿಸಿ ಬಿಸಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಒಂದು ಅಮ್ಮ ಸಪ್ಪೆ ಮಾಡಿದ್ರು. ನಂಗೆ ಆಕ್ಚುಲಿ ಸಪ್ಪೆ ಕೂಡ ತುಂಬಾ ಇಷ್ಟ. ಅಂದ್ರೆ ಇದರ ಈ ಎಲೆದು ಫ್ರಾಗ್ರೆನ್ಸಿಗೆ ಸಪ್ಪೆ ಕೂಡ ತುಂಬಾ ರುಚಿಕರವಾಗಿ ಬರುತ್ತೆ. ಚೆನ್ನಾಗಿದೆ. ಅಮ್ಮ, ಇದು ಕಡಿಯುವಾಗ ಏನಾದ್ರು ತೆಂಗಿನಕಾಯಿ ಹಾಕಿದ್ರಾ? ಇಲ್ಲ, ತೆಂಗಿನಕಾಯಿ ಹಾಕಿದ ಹಾಗೇನೆ ಫ್ರಾಗ್ರೆನ್ಸ್ ಬರ್ತಾ ಇದೆ. ಹಾಗೆ ತುಂಬಾ ಚೆನ್ನಾಗಿದೆ ಗೈಸ್. ನೀವು ಕೂಡ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಆಯ್ತಾ? ಹಾಗೆ ರುಚಿ ಹೇಗಿತ್ತು ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಿ. ಇದು ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಒಳಗಡೆ ಈ ಬೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಇದರಲ್ಲಿ ಫುಲ್ ಮಿಕ್ಸ್ ಆಗಿದೆ ನೋಡಿ. ಓಕೆ ಗೈಸ್, ಇವತ್ತಿನ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಬೇಕು. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಇದು ನಂದೊಂದು ಹಂಬಲ್ ರಿಕ್ವೆಸ್ಟು. ಸೊ ಇನ್ನೂ ನನ್ನನ್ನು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಯಾರು ಫಾಲೋ ಮಾಡಿಲ್ಲ ನೋಡಿ, ಪ್ಲೀಸ್ ಇಲ್ಲೇ ಕೆಳಗಡೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ಬಂದು ನನ್ನನ್ನು ಫಾಲೋ ಮಾಡಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಲವ್ ಯು.